ಸಂಸಾರ ಅಂದ್ರೆ ಏನು? ಭಾಳ ಚಂದ ಒಬ್ಬ ಶರಣ್ ಭಾಳ ಅದ್ಭುತವಾಗಿ ಬರೀತಾನೆ. ಸಂಸಾರ ಅಂದ್ರೆ ಏನು? ಸಂಸಾರ ಅಂದ್ರೆ ಏನೂ ಅಲ್ಲ. ಮದುವೆ ಆದ 2 ದಿವ್ಸಕ್ಕೆ ಊರಿಗೆ ಹೊಂಟಿಯಲ್ಲ 2 ದಿನ ಇದ್ದು ಬಾ ಅಂದಿರ್ತಾನೆ ನಾವು. ಊರಿಗೆ ಹೊಂಟಿಯಲ್ಲ 2 ದಿನ ಇದ್ದು ಬಾ ಅಂತಾನೆ. ನೋಡಿರಿಲ್ಲ, ಎಲ್ಲರ ಊರಿಗೆ ಹೋಗ್ತಾರ, ಮದುವೆ ಆದ್ಮ್ಯಾಗ 1 ತಿಂಗಳು ಊರು ಹೊಂಟ್ಲಂದ್ರೆ ಪಾಪ ಇವ್ನ ಜೀವ ಒದ್ದಾಡ್ತಿರ್ತೈತಿ. ಊರಿಗೆ ಹೊಂಟೀನಿ ಫ್ರೀ ಬಸ್ ಇರ್ತೈತಿ. ಈಗಂತೂ ನಿಮ್ಗೆ ಅನ್ನೋದು ಭಾಳ ಫಜಿತ ಆಗ್ಬಿಟ್ಟದ ನಮ್ಮ ಮಂದಿ ಬಳಗ. ಯಾವಾಗ ಅದರ ಕಡೆ ತೊಗೊಂಡು ಯಾವಾಗ ಹತ್ತಿರೋ ಗೊತ್ತಿಲ್ಲ. ಯಾಕೆ ರೊಕ್ಕ ಇಸ್ಕೊಳ್ಳಂಗಿಲ್ಲ, ಏನು ಇಸ್ಕೊಳ್ಳಂಗಿಲ್ಲ. ಎಲ್ಲದಿ ನೀ ಅಂದೆಲ್ಲ ತವ್ರ ಮನೆ ಕುಂತಿ ನೋಡಿ ಅಂದ ಬಿಡೋದು ಫೋನ್ ಹಚ್ಚಿ. ಅವ ಭಾಳ ಅದ್ಭುತ, ಒಬ್ಬ ಜಾಣಗಾರ, ಒಬ್ಬ ಶರಣ ಭಾಳ ಚಂದ ಬರೀತಾನೆ. ವಾಟ್ ಡು ಯು ಮೀನ್ ಬೈ ಸಂಸಾರ? ಅವ ಎಷ್ಟು ಚಂದ ಹೇಳ್ತಾನಂದ್ರೆ, ಮದುವೆ ಆದ 2 ದಿವ್ಸಕ್ಕೆ ಊರಿಗೆ ಹೋಗಿ 2 ದಿನ ಇದ್ದು ಬಾ ಅಂದವ. ಮದುವೆ ಆಗಿ 2 ವರ್ಷಕ್ಕೆ ಊರಾಗ ಇನ್ನೊಂದು 2 ದಿನ ಇದ್ದು ಬಾ ಅಂತಾನ. ಅದೇ ಸಂಸಾರ ಅಂತ ಬರ್ದಿದ್ದವ ಅಷ್ಟೇ. ಮದುವೆ ಆದ 2 ದಿವ್ಸಿಗೆ ಬರೀ 2 ದಿನ ಊರಾಗ ಇರ್ಬೇಕು ನೋಡು, ನನಗೆ ಬಿಟ್ಟಿರಂಗಿಲ್ಲ ಆಗಂಗಿಲ್ಲ ಅಂತ ಅಂದ ವ್ಯಕ್ತಿ ಮದುವೆ ಆಗಿ 2 ವರ್ಷ ಆದ್ಮ್ಯಾಗ ಬರ್ಲೇನ್ರಿ ಅಂತ ಫೋನ್ ಹಚ್ಚಿದಾಗ ಇನ್ನೊಂದು 2 ದಿನ ಇದ್ದು ಬಾ ನಡಿತೈತಿ ಅಂತಾನಲ್ಲ, ಅದೇ ನಿಜವಾದ ಸಂಸಾರ. ಎದಕ್ಕೆ ಈ ಸಂಸಾರದೊಳಗೆ ಬರ್ತಾವು ಅಂದ್ರೆ, ಒಂದು ತಲೆಯಾಗಿಟ್ಕೊಂಡ್ಬಿಡ್ರಿ, ಯಾವುದು ಇದ್ದಂಗ ಇರಂಗಿಲ್ಲ. ಮೊದಲಿದ್ದ ಪ್ರೀತಿ ಆಮೇಲೆ ಇರಂಗಿಲ್ಲ. ನೋಡ್ರಿ ಅವು ನೀವು ನಿಮ್ಮ ಗಟ್ಟಿಯಾದಾಗ ಎಷ್ಟು ಚಂದ. ನಿಮ್ಮ ಹುಟ್ಟುಹಬ್ಬ ಮಾಡಿದ್ದೇನು, ನಿಮಗೆ ಕರೆಸಿ ಅಲ್ಲಿ ಇಲ್ಲಿ ಹೋಟೆಲಿಗೆ ಊಟ ಮಾಡಿಸಿದ್ದೇನು, ನಿಮಗೆ ಕರ್ಕೊಂಡು ಕಾರ್ದಾಗ ಅಡ್ಡಾಡಿದ್ದೇನು, ನಿಮ್ಗೆ ಅನುಭವ ಇದ್ದಾರೆಲ್ಲ ನೀವು ಬೆನ್ನು ತಟ್ಟಕತ್ತೀರಿ, ಒಳ ನಗಕತ್ತೀರಿ, ನಿಮಗೆ ಗೊತ್ತದ, ನಮಗೇನು ಗೊತ್ತವು. ಇಷ್ಟೆಲ್ಲ ಮಾಡಿರ್ತಾನಿಲ್ಲ. 3 ವರ್ಷ ಆದ್ಮ್ಯಾಗ ಒಮ್ಮೆರ ವಿಶ್ ಮಾಡ್ಯಾನ ಬರ್ಡೇಗೆ. 3 ವರ್ಷ ಆದ್ಮ್ಯಾಗ ಒಮ್ಮೆರ ಕರ್ಕೊಂಡು ಹೋಗ್ಯಾನ್ರಿ. ಯಾವಾಗ ಗಂಟಿನಿಲ್ಲ. ಸ್ಟಾರ್ಟಿಂಗ್ ಪಾಪ್ ಮಾಡ್ಯಾನ, ಮದುವೆ 3 ವರ್ಷ ಆಯ್ತು ಮಾಡ್ಯಾನ, ಸಾಧ್ಯನೇ ಇಲ್ಲ, ಆಗಲ್ಲ. ಯಾಕೆ ಹೇಳಿ? ಯಾವುದು ಇದ್ದಂಗೆ ಇರಂಗಿಲ್ಲ. ಎದಕ್ಕೆ ಒಂದು ಪಾಪ ಹೆಂಡ್ತಿ ಕೇಳಿದ್ಲು, ಅಲ್ರಿ ಮದುವೆ ಆದ ಸ್ಟಾರ್ಟಿಂಗ್ ಏನು ನನ್ನ ಹುಟ್ಟುಹಬ್ಬ ಮಾಡಿದ್ದೇನು, ಹೋಟೆಲಿಗೆ ಕರ್ಕೊಂಡು ಹೋಗಿದ್ದೇನು, ಅಲ್ಲಿ ಇಲ್ಲಿ ಅಡ್ಡಾಡಿಸಿದ್ದೇನು, ಮದುವೆ ಆಗಿ 3 ವರ್ಷ ಆಗೈತಿ, ನನ್ನ ಹುಟ್ಟುಹಬ್ಬ ಇಲ್ಲ, ಒಂದು ಹೋಟೆಲ್ ಮುಖ ನೋಡಿಲ್ಲ, ಬರೀ 24 ತಾಸು ರೊಟ್ಟಿ ಬಡಕ ಬಿಟ್ಟಿರಲ್ಲ ಅಂತ ಹೆಂಡ್ತಿ ಕೇಳಿದ್ಲು. ಮದುವೆಗಿಂತ ಮುಂಚೆ ಮಾಡಿದ ಸೆಲೆಬ್ರೇಷನ್ ಮದುವೆ ಆದಿನಾಗ ಯಾಕಿಲ್ಲ ಅಂತ ಕೇಳಿದ್ರೆ ಅವ ಅಂದ, ಎಲೆಕ್ಷನ್ ಮುಂಚೆನೇ ಪ್ರಚಾರ ಮಾಡೋದಿರ್ತದೆ, ಎಲೆಕ್ಷನ್ ಆದ್ಮೇಲೆ ಪ್ರಚಾರ ಮಾಡೋದಿರಂಗಿಲ್ಲ ಅಂದವ. ಹೌದಿಲ್ರಪ್ಪ? ಕರೆ ಐತಿಲ್ರಿ? ಎಲೆಕ್ಷನ್ ಮುಂಚೆನೇ ಪ್ರಚಾರ ಮಾಡೋದಿರ್ತದೆ. ಗೆದ್ದ ಮ್ಯಾಗ ಎಲ್ಲಿ ಪ್ರಚಾರ ಮಾಡ್ತೀರಿ? ಊರಿಗೆ ಮತ್ತೆ ಮುಂದಿನ ಎಲೆಕ್ಷನ್ಗೆ ಹೋಗೋದು. ಅಂದ್ರೆ ಬೇರೆ ಮದುವೆ ಅಂತ ಅರ್ಥ ಇಲ್ಲಿ, ಮುಂದಿನ ಜನ್ಮದಾಗಿದ್ರು ಮಾಡ್ತೀನಿ ಅಂತ ಅಷ್ಟೇ. ಒಂದು ನೆನಪಿಟ್ಕೊಳ್ಳೋದು, ಸತ್ಯ, ಪ್ರಾಸ್ತಾವಿಕ ಸತ್ಯ, ವಾಸ್ತವಿಕ ಸತ್ಯ, ಲೌಕಿಕ ಜಗತ್ತಿನೊಳಗೆ ಒಂದು ಸತ್ಯ ಏನು ಅಂದ್ರೆ, ಯಾವುದೂ ಇದ್ದಂಗೆ ಇರಂಗಿಲ್ಲ. ಈ ಸತ್ಯ ನಮಗೆ ಅರಿವಾಯಿತು ಅಂದರೆ ಮನಸ್ಸು ಆರಾಮಾಗಿರ್ತೈತೆ ಅಷ್ಟೆ. ಎಷ್ಟು ಸಾಧ್ಯ ಅಷ್ಟು ಪ್ರೀತಿಯಿಂದ ಬದುಕೋದು, ಎಷ್ಟು ಸಾಧ್ಯ ಐತೆ ಅಷ್ಟು ದ್ವೇಷ ಮಾಡ್ದೇನೆ. ಏನು ದ್ವೇಷ ಮಾಡಿ ಒಮ್ಮೆ ಹೋಗಿ ದೇವ್ರ ಹತ್ರ ಕೇಳ್ತೀವಿ, ನನಗೆ ಆ ಬಂಗಾರ ಕೊಡು, ನನಗೆ ಈ ಬೆಳ್ಳಿ ಕೊಡು, ನನ್ನ ಮಕ್ಕಳಿಗೆ ಆರಾಮಿಡು, ನನಗೆ ಮನೆ ಮಸ್ತ್ ಕಟ್ಟಿಸ್ಕೊಡು, ನನಗೆ ಹೊಲ ಮಸ್ತ್ ಕಟ್ಟಿಸ್ಕೊಡು ಅಂತ ಕಾಸ್ಕತ್ಗೆ ಎಲ್ಲ ಕಡೆ ಹೋಗಿ ಕೇಳ್ಕೊಂಡು ಬರ್ತೀವಲ್ಲ. ಒಮ್ಮೆ ಯಾರಾದರೂ ಒಮ್ಮೆರ ನನ್ನ ಮಗ್ಳ ಮನ್ಯಾಗ ಒಂದು ಮುದುಕಿ ಐತಿ. ಆ ಮಗ್ಳ ಮುದುಕಿ ಮನೆ ತಗಡಿಂದೈತಿ. ಮಳೆ ಬಂದ್ರೆ ಮನೆ ಸೋರ್ತದ. ಮುದುಕಿ ಒಂದೇ ವಿಲಿ ಒದ್ದಾಡ್ತದ. ಯಪ್ಪ ಕಾಸ್ಕತ್ತ ನನಗೆಲ್ಲ ಕೊಟ್ಟು ಪಾಪ ಮುದುಕಿಗೆ ಕೊನೆ ದಿನದೊಳಗೆ ಒಂದಿಷ್ಟು ನೆಮ್ಮದಿಯ ಬದುಕು ಕಟ್ಟಿಕೊಡು ಸಾಕು ಅಂತ ಯಾರಾದರೂ ಮಗ್ಳ ಮನೆಯವ್ರಿಗೆ ಒಮ್ಮರೆ ಕೇಳಿವನ್ನ ನಾವು? ಸಾಧ್ಯನೇ ಇಲ್ಲ. ಏನು ಕೇಳಿವಿ? ನಾ ಚಲೋ ಮನೆ ಕಟ್ಟಿಸಿಲ್ಲ, ಮಗ್ಳ ಮನೆಯವ್ರು ಚಲೋ ಮನೆ ಕಟ್ಟಿಸ್ಯಾರ, ಹೆಂಗಾರ ಮಾಡಿ ಮರುದಿನ ಒಗದ ಬಿಡೋದು ಮ್ಯಾಗ. ಗೊತ್ತಾಗುತ್ತಲ್ಲವ ಮೊನ್ನೆ ಇವು ಭಾಳ ಆಗ್ಯಾವ. ಆ ಲಿಂಬೆಹಣ್ಣು ದೇವ್ರು ಎದಕ್ಕೆ ಸೃಷ್ಟಿ ಮಾಡ್ಯಾನವ? ಒಂದಿಷ್ಟು ಟಯರ್ಡ್ ಆಗದಾಗ, ವಿಶ್ರಾಂತಿ ಬೇಕಂದಾಗ ಅದೊಂಚೂರು ಹೋಳಿ, ಅದಕ್ಕೊಂಚೂರು ಉಪ್ಪ, ಒಂಚೂರು ಸಕ್ಕರೆ ಹಾಕಿ ಕುಡಿದ್ನಿ ಅಂದ್ರೆ ಮನುಷ್ಯಾಗ ಸಮಾಧಾನ ಆಗ್ತೈತಿ. ಇದಕ್ಕೆ ಲಿಂಬೆಹಣ್ಣು ಸೃಷ್ಟಿ ಮಾಡ್ಯಾನ. ನಾವು ಎದಕ್ಕೆ ಲಿಂಬೆಹಣ್ಣು ಬಳಸೀವಿ ಹೇಳ್ರಿ? ಯಾರ ಒಬ್ಬರ ಶರ್ಬತ್ ಮಾಡಕ್ಕೆ ಬಳಸೀವನು? ಸಾಧ್ಯನೇ ಇಲ್ಲ. ಇನ್ನೊಬ್ಬರಿಗೆ ಖೂಬ್ಸೂರತ್ ಮಾಡೋಕೆ ಬಳಸೀವಿ ಲಿಂಬೆಹಣ್ಣು. ಅದನ್ನು ಶರ್ಬತ್ ಮಾಡೋಕ್ಕಂತೂ ಎಂದೂ ಬಳಸಿಲ್ಲ. ಖೂಬ್ಸೂರತ್ ಅಂದ್ರೆ ದಂಡಿಗೆ ಹಚ್ಚೋದೇ ನಾವು. ಯಾವರ ಚಲೋ ಸೆಕೆಂಡ್ ಹ್ಯಾಂಡ್ ಊರಾಗ ಕಾರ್ ತಂದಿರ್ತಾನೆ, ಕಾರ್ ತಂದನ ಬಾ ಅಂತ ಶುಭಾಶಯ ಪಟ್ಟು ಮಂದಿಗಿಂತ ಇವನು ಕಾರ್ ಹೆಂಗಾರ ಮಾಡಿ ಆಕ್ಸಿಡೆಂಟ್ ಆಗಬೇಕಂತ ಬಯಸಿದ ಮಂದಿನೇ ಜಾಸ್ತಿ ಇರ್ತದೆ. ಯಾವರ ಚಲೋ ಒಬ್ಬ ಊರಾಗ ಮನೆ ಕಟ್ಸ್ಯಾನ, ಮಸ್ತ್ ಮನೆ ಕಟ್ಸ್ಯಾನ ಬಿಡುವಪ್ಪ ಅಂತ ಅಂದ ಮಂದಿಗಿಂತ ಇವ ಎಲ್ಲರ ಎತ್ತಿ ಬಡ್ದ ಮನೆ ಕಟ್ಟಿರ್ಬೇಕು ತಗೋ ಅಂತ ಯೋಚನೆ ಮಾಡೋ ಮಂದಿನೇ ಜಾಸ್ತಿ ಇರ್ತದೆ. ಪಾಪ ಅವನ ಪಾಡಿಗೆ ಅವ ದುಡಿದು ಚಲೋ ಬಟ್ಟೆ ಹಾಕ್ಕೊಂಡು ಅಡ್ಡಾಡ್ತಿರ್ತಾನೆ, ಚಲೋ ಬಟ್ಟೆ ಹಾಕ್ಕೊಂಡು ಮಸ್ತ್ ಕಾಣಕತ್ತಾನ ನೋಡಂತ ಅಂದ ಮಂದಿಗಿಂತ ಯಾರು ಹೊಟ್ಟಿ ಮ್ಯಾಗ ಹೊಡೆದಿವ ಬಟ್ಟೆ ಹಾಕ್ಕೊಂಡು ಮೆರ್ಯಾಕತ್ತಾನೋ ಅಂತ ಅಂದ ಮಂದಿನೇ ಜಾಸ್ತಿ ಇರ್ತದೆ. ಅವರೆಲ್ಲ ಇರೋವ್ರೇ ಓರ್ ಅಂದ ಮ್ಯಾಗ ತಿಪ್ಪಿರುದ ಜೀವನ ಅಂದ ಮ್ಯಾಗ ಮಾತಾಡೋರು 4 ಜನ ಇರೋವ್ರನ್ನೇ. ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ತಿಪ್ಪಿದ್ರೆ ಊರು ಸ್ವಚ್ಛ ಇರ್ತೈತಿ, ಮಾತಾಡೋರು ಇದ್ರೆ ಜೀವನ ಸ್ವಚ್ಛ ಇರ್ತೈತಿ. ಮಾತಾಡೋರು ಇರಬೇಕಾ ಜೀವನದಾಗಿ, ಸತ್ಯ ತಿಳ್ಕೊಂಬಿಡೋದು ಅಷ್ಟ. ಇರ್ತಾರವ್ರು ಮಾತಾಡೋರು ಎಲ್ಲಿ ಹೋದಲ್ಲೆಲ್ಲ. ಅವ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಒಮ್ಮೆ 99 ಕಪ್ಪಿಗಳು ಗುಡ್ಡ ಎರಕೊಂಟು. ಗುಡ್ಡ ಮನುಷ್ಯ ಎಲ್ಲ ಕಡೆ ಎರಕತ್ತಾನ, ನಾವು ಎರುನ್ ಬಾ ಅಂತ. ಎಷ್ಟು? 99 ಕಪ್ಪಿಗಳು. ಅದ್ರನ್ಯಾಗ 40 ಕಪ್ಪಿಗಳು ಇದೇನೋ ಗುಡ್ಡ ಏನು ಹತ್ತಿಯೋ ಮಾರ ಅಂತ ಅನ್ಕೊಂಡು ವಾಪಸ್ ಬಂದವು. ಇದೇನು ಹತ್ತದಾಕ್ಕದ ಅಂತ ಅನ್ಕೊಂಡು ವಾಪಸ್ ಬಂದು. ಇನ್ನು ಉಳಿದ
59 ಕಪ್ಪಿಗಳು ಇದನ್ನ ಹೆಂಗಾರ ಮಾಡಿ ಹತ್ತಬೇಕಂತ ಯೋಚನೆ ಮಾಡಿ ಹೊಂಟು. ಅದ್ರನ್ಯಾಗ ಇದ್ದ ಇನ್ನು 40 ಕಪ್ಪಿಗಳು ಅವ 40 ಇಳಿದಿದ್ವು ಅಲ್ಲ ಕೆಳಗೆ, ಅದನ್ನ ನೋಡೇ ವಾಪಸ್ ಇಳಿದು ಅವು ಕೆಳಗೆ. ಅವಕ್ಕೆ ಆಗಲ್ಲ ಅಂತ ಇಳ್ದಾವ ಅಂದ್ರೆ ನಮ್ಮ ಕೈಯಿಂದ ಏನು ಸಾಧ್ಯ ಇತ್ತು, ನಾವು ಇಳಿಯುಂಬ ಅಂತ ಅವು 40 ಇಳಿದು ಇನ್ನು ಉಳಿದು ಎಷ್ಟು 19 ಕಪ್ಪಿ ಅಷ್ಟೇ. 19 ಕಪ್ಪಿ ಹತ್ಕೊಂತ ಹೊಂಟು ಕೆಲವೊಂದಿಷ್ಟು ತೇಕಿ ಬರಾಕತ್ತು, ಕೆಲವೊಂದಿಷ್ಟಕ್ಕೆ ನೀರಡಿಕೆ ಹಾಕತ್ತು. ಇದು ನಮ್ಮ ಕೈಯಾಗ ಆಗೋದಿಲ್ಲ ಬಾ ಅಂತ ಇನ್ನು ಉಳಿದ 18 ಕಪ್ಪಿಗಳು ಕೆಳಗೆ ಇಳಿದೇ ಬಿಟ್ಟವು. ಕೆಳಗೆ ಇಳಿದಿವು ಓಸು 98 ಕಪ್ಪಿಗಳು ಒಂದು ಕಪ್ಪಿಗೆ ಹೇಳಕತ್ತಾವು, ಆಗೋದಿಲ್ಲಲೇ ಕೆಳಗೆ ಬಾ ಅಂತ ಒದರಾಕತ್ತಾವು. ನಿನ್ನ ಕಡೆಯಿಂದ ಆಗೋದಿಲ್ಲ, ನೀರು ಕುಡಿತೀವಿ ನಾವೇ, ಸತ್ತು ಹೊಕ್ಕಿಯಲ್ಲಿ ಮ್ಯಾಗ ಹತ್ತೋದಾಗೋದಿಲ್ಲ, ಕೆಳಗೆ ಬಾ ಅಂತ 98 ಕಪ್ಪಿಗಳು ಒದರಾಕತ್ತಿದ್ದು. ಕಿವ್ಯಾಗ ಹಾಕೊಳ್ಳಾರ್ದೇನೆ ಅದು ಕಪ್ಪಿ ಮುಟ್ಟಿ ಮ್ಯಾಗ ಹಿಂತಿರುಗಿ ನೋಡ್ತು, ಯಾರೂ ಇಲ್ಲ, ಒಂದೇ ಹತ್ತದ ಮ್ಯಾಗ. ಮತ್ತು ಬಡ ಕೆಳಗೆ ಇಳಿದು ಬಂದು ಅದು ಕಪ್ಪಿ ಕೇಳ್ತದೆ. ಅಲ್ಲೋ ಚಾಲೂ ಮಾಡ್ಬೇಕಾದ್ರೆ 99 ಮಂದಿನೂ ಚಾಲೂ ಮಾಡಿದ್ವಿ, ಒಬ್ಬ ಹೋಗಿ ಮುಟ್ಟಿ ಬಂದಿನಲ್ಲ, ನೀವೆಲ್ಲಿ ಹೋಗಿದ್ರಿ ಅಂದ್ರೆ ಅದು ಅಂತು, ಅಲ್ಲಿ ನೀವು ಒಬ್ಬ ಹೊಂಟಿಯಪ್ಪ ದೆವ್ ಹೊಂಟಂಗ ಒದರಾಕತ್ತೀವಿ, ಇಲ್ಲಿ ಬಾಯಿ ಮಾಡಕತ್ತೀವಿ, ಕೆಳಗೆ ಬಾ ಸತ್ತು ಹೊಕ್ಕಿ ಅಂತ ಬಾಯಿ ಮಾಡಕತ್ತಿದ್ರು ಹೋಗಿ ಮುಟ್ಟಿ ಬಂದಲ್ಲ, ನಿನಗೇನು ಹೇಳಬೇಕು ಅಂತ 98 ಕಪ್ಪಿ ಒಂದೇ ಕಪ್ಪಿ ಕೇಳಿದು ಹತ್ತಿ ಬಂದಿಡ್ತಲ್ಲ, ಅದು ಒಂದು ಕಪ್ಪಿ ಎತ್ತು ನನ್ನ ಕಿವ್ಯಾಗ ಹತ್ತಿ ಇಟ್ಕೊಂಡಿದ್ದೇನಾ ಅಂತದು. ನನ್ನ ಕಿವ್ಯಾಗ ನಾ ಹತ್ತಿ ಇಟ್ಕೊಂಡಿದ್ದೆ, ಆಗ ಈಗ ತೆಗಿತೀನಿ ನೋಡಂತ ಹತ್ತಿ ತೆಗಿತದು ಕಪ್ಪಿ. ಸಾಧನೆ ಮಾಡಕ್ಕೆ ಹೊಂಟಿರಿ, ಏನಾರ ಚಲೋ ಜೀವನ ಮಾಡಕ್ಕೆ ಹೊಂಟಿರಿ ಅಂದ್ರೆ 98 ಕಪ್ಪಿಗಳು ಸಮಾಜದಾಗ ಇರುವೆ. ಏನಂತ, ಸಂಸಾರ ನಟ್ಟಗೆ ಆಗಂಗಿಲ್ಲೋ ನಿಂದು, ಅವನೇನು ನೋಡ್ಕೊಂಬಂದಿಯಲ್ಲ ಅವ ಚಲೋ ಇಲ್ಲ, ಆಕಿ ನೀನು ಹೋಗಿ ನೀ ಗಟ್ಟಿ ಮಾಡ್ಕೊಂಬಂದಿಯಲ್ಲ ಆಕಿದು ಭಾಳ ವಜ್ಜದ. ಹಿಂಗೆ 98 ಕಪ್ಪಿಗಳು ಇರುವೆ. ಅವು ಮಾತಾಡ್ಕೊಂಡು ಟಕ್ 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 ಟಕ್. ಆ ಟೈಮ್ದಾಗ ಏನು ಮಾಡ್ರಿ, ಹತ್ಯದವಿಲ್ಲ ಮನ್ಯಾಗ ಹತ್ಯರ ಇಟ್ಕೋರಿ, ಚಿಂತಿಲ್ಲ, ಇಲ್ಲ ಕಿವಿ ಸೈಜ್ ಒಂದು ಕಟ್ಗೆ ಮಾಡಿಸ್ಕೋರಿ. ಕಟ್ಗೆ ನಮ್ಮ ಪಾಪ ಬಡಿಗೆ ಹುಡುಗ ಹೇಳಿದ್ರೆ ಮಾಡ್ಕೊಡ್ತಾನೆ ಚಂದ, ಕಿವಿ ಸೈಜ್ ಇರ್ಬೇಕು ಅವು ಕಟ್ಟಿಗೆ. ಅವು ಏನು ಮಾಡ್ರಿ, ಸಂಸಾರಕ್ಕೆ ಬಿದ್ದಿರಂದ್ರೆ ಅವು 98 ಕಪ್ಪಿಗಳು ಅಂತಿರ್ತಾವೆ. ಆ ಟೈಮ್ದಾಗ ಅವು ಕಟ್ಟಿಗೆ ಇಟ್ಕೊಂಡ್ಬಿಡ್ರಿ ಹಿಂಗೆ ಒಳಗೆ, ಒಟ್ಟ ಕೇಳಬಾರ್ದ. ಮುಂದೆ ಅತ್ತಿನೂ ಅಂತಿರ್ತಾಳೆ, ಅತ್ತಿಗೇನು ನೀವರ ಇಟ್ಕೋರಿಲ್ಲ, ಅತ್ತಿಗೆ ಬಾಯಾಗರ ಇಟ್ಬಿಡ್ರಿ, ಹೋಗ್ಲಕ್ಕೆ ಮಾತಾಡಬಾರ್ದು. ಅವು ಕಟ್ಟಿಗೆ ಮಾಡಿಸ್ಬಿಡ್ರಿ ಅವನು. ಎಷ್ಟು ನೀವು ಕಿವುಡಿರ್ತೀರಿ ಅಷ್ಟು ಸಂಸಾರ ಚಂದ ಆಕೈತಿ, ಎಷ್ಟು ನೀವು ಮೂಕ್ರಿರ್ತೀರಿ ಅಷ್ಟು ಜೀವನ ಚಂದ ಆಕೈತಿ. ಎಲ್ಲಿವರೆಗೂ ನೀವು ಕಿವುಡ್ ಇರಂಗಿಲ್ಲ ಅಲ್ಲಿವರೆಗೂ ಸಂಸಾರದಾಗ ಗದ್ಲಿರೋದೆ, ಎಲ್ಲಿವರೆಗೂ ನಿಮ್ಮ ಬಾಯಿ ಡಬ ಅಂತಿರ್ತೈತಿ ಅಲ್ಲಿವರೆಗೂ ಜೀವನದಾಗ ಗದ್ಲಿರೋದೇನೆ. ಅದಕ್ಕೆ ಹೇಳಂಗಿಲ್ಲೇನು, ಮೂಕನಾಗಬೇಕು ಜಗದೊಳಗೆ ಜ್ವಾಕ್ಯಾಗಿರಬೇಕು ಅಂತ ಹೇಳಂಗ.